ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ನಮ್ಮ ಅಂಕಲ್ ಮನೆ ಗೃಹ ಪ್ರವೇಶ ಇದೆ ಇವತ್ತು ನಾಳೆ. ಅಂದರೆ ನಮ್ಮ ಅಪ್ಪನ ತಮ್ಮ ಚಿಕ್ಕಪ್ಪ ಆಗಬೇಕು. ಸೊ ಅಲ್ಲಿಗೆ ಹೋಗಬೇಕು. ನಾನು ಇವಾಗಿನೂ ಜಸ್ಟ್ ಬ್ಯಾಂಗ್ಳೂರಿಂದ ಬಂದೆ. ಈಗ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಈಗ ಫ್ರೆಶ್ ಅಪ್ ಆಗಿ ಇವತ್ತು ನೈಟ್ ಮತ್ತು ಹೋಮ ಎಲ್ಲ ಇರುತ್ತೆ, ಮತ್ತು ನಾಳೆ ಬೆಳಗ್ಗೆ ಗೃಹ ಪ್ರವೇಶ. ಸೊ ಇವಾಗ ಲೇಟ್ ಆಗಿಬಿಟ್ಟಿದೆ. ಬನ್ನಿ ಬೇಗ ರೆಡಿಯಾಗಿ ಹೋಗೋಣ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಾನು ಹಾಕೋಂಥ ವೀಡಿಯೋಸ್ ಎಲ್ಲ ನಿಮಗೆ ಬರುತ್ತೆ. ಸೊ ತಡ ಮಾಡೋದು ಬೇಡ, ಬನ್ನಿ ಬ್ಲಾಗ್ ಶುರು ಮಾಡೋಣ. ಸೊ ಗೈಸ್, ಇವಾಗ ರೆಡಿ ಆದೆ. ಬನ್ನಿ ತಲೆ ಸ್ನಾನ ಮಾಡಿದೆ, ಒಣಗಲಿಲ್ಲ. ಬಟ್ ಆದರೂ ಸ್ವಲ್ಪ ಫೇಸ್ ಬಿಟ್ಟಿದ್ದೀನಿ, ಆಮೇಲೆ ಸ್ವಲ್ಪ ಸರಿ ಹೋಗುತ್ತೆ ಅಂತ. ಸೊ ಇವಾಗ ಏನು ಕುರ್ತಾ ಹಾಕಿದ್ದೀನಿ. ಬೆಳಗ್ಗೆ ಸ್ಯಾರಿ ಏನಾದರೂ ಉಡಬೇಕು, ಟೈಮ್ ಆಗಲಿಲ್ಲ. ಹಾಗೆ ಇವತ್ತು ನಮ್ಮ ಮನೆ ಪಕ್ಕದಲ್ಲಿ ಒಂದು ಸ್ಕೂಲ್ ಇದೆ. ಇವತ್ತು ಆ್ಯನ್ಯುವಲ್ ಡೇ ಬೇರೆ ನಡೀತದೆ. ಅದನ್ನು ನೋಡಬೇಕು ಅಂತ ತುಂಬ ವರ್ಷದಿಂದ ಅನ್ಕೊತಿದ್ದೆ. ಪ್ರತಿ ವರ್ಷ ನಾನು ಇಲ್ಲಿ ಇರ್ತಿರ್ಲಿಲ್ಲ. ಬಟ್ ಆದರೆ ಇವತ್ತು ಮಿಸ್ ಆಯಿತು. ಆಲ್ರೆಡಿ ಎಲ್ಲರೂ ನಮ್ಮ ರಿಲೇಷನ್ಸ್ ಬಂದುಬಿಟ್ಟಿದ್ದಾರೆ, ನಾವೇ ಲೇಟು. ಇವತ್ತು ಟ್ರೈನ್ ಬೇರೆ ಸಿಕ್ಕಾಪಟ್ಟೆ ಲೇಟಾಗಿ ಬಂತು. ಹಾಗಾಗಿ ಸೊ ಈಗ ಎಲ್ಲರೂ ಸೇರಿರ್ತಾರೆ. ಆಲ್ಮೋಸ್ಟ್ ಪೂಜೆ ಆಗಿರುತ್ತೆ ಅನಿಸುತ್ತೆ. ಸೊ ನೋಡೋಣ ಬನ್ನಿ ಯಾವ ರೀತಿ ಆಗ್ತಾಯಿದೆ ಅಂತ. ನಮ್ಮಮ್ಮ ಇವತ್ತು ಈ ಸ್ಯಾರಿ ಹಾಕಿದ್ದಾರೆ. ಆ್ಯಕ್ಚುಲಿ ಅದ್ರ ಬ್ಲೌಸ್ ಇತ್ತು, ನಮ್ಮಮ್ಮ ಏನೋ ಇದು ಮಾಡ್ಕೊಂಬಿಟ್ರು. ನಮ್ಮ ಅಜ್ಜಿ ಅಪ್ಪ ಎಲ್ಲ ಆಲ್ರೆಡಿ ಹೋಗಿದ್ದಾರೆ. ಇವಾಗ ಹೋಗ್ತಾಯಿದ್ದೀವಿ. ಊಟ ಕೊಡೋಕ್ಕೆ ಇಲ್ಲೆಲ್ಲ ಪೂರ್ತಿ ಶಾಮಿಯಾನ ಹಾಕಿ ಕವರ್ ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಇದೊಂದು ಗ್ರೌಂಡ್ ಇತ್ತು. ಸೊ ಮನೆ ಹೀಗೆ ಒಳಗೆ ಹೋಗ್ಬೇಕು ಸ್ಟ್ರೈಟ್. ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ಒಳಗಡೆ ಹೋಮ ಆಗ್ತಾಯಿತ್ತು. ಇಲ್ಲಿ ಹೊರಗಡೆ ಇದು ಬಟ್ಟೆ ಬಿಡಿಸಿರೋದು ಗಣಪತಿ. ತುಂಬ ಚೆನ್ನಾಗಿ ಬಿಡಿಸಿದ್ರು. 5 ನಿಮಿಷ ಅಷ್ಟೇ ತೊಗೊಂಡಿದ್ದು. ಪೂಜೆ ಎಲ್ಲ ಆಲ್ಮೋಸ್ಟ್ ಮುಗೀತು. ಇವಾಗ ಲಾಸ್ಟಿಗೆ ಬಲಿ ಕೊಡ್ತಾರಲ್ಲ, ಅದನ್ನು ಮಾಡಿಸ್ತಾ ಇದ್ದಾರೆ. ಅಗ್ನಯೇ ನಮಃ. ಇಲ್ಲಿ ಬನ್ನಿ, ಹೊರಗಡೆ ಬನ್ನಿ. ಕಾಲು ತೊಳ್ಕೊಂಡು ಒಳಗೆ ಹೋಗ್ಬೋದು. ಕಾಲು ತೊಳ್ಕೊಂಡು ಒಳಗೆ ಅದನ್ನು ತೊಳೆದು ಕೊಟ್ಬಿಡಿ. ನಾವಂತೂ ಬಂದಿದ್ದು ಲೇಟ್ ಆಯಿತು. ತುಂಬ ಜನ ಬಂದಿದ್ದರು, ಅವಾಗ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾಳೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆ ನೀಟಾಗಿ ರೆಡಿ ಆಗ್ತೀವಿ ಎಲ್ಲರೂ. ನಮ್ಮ ಕಸಿನ್ಸ್ ಎಲ್ಲ ಸ್ಯಾರಿ ಹಾಕ್ಕೊಂಡು ಸೊ ಒಂಥರ ಚೆನ್ನಾಗಿರುತ್ತೆ. ಫ್ಯಾಮಿಲೀಲಿ ಎಲ್ಲರೂ ಸೇರ್ಕೊಂಡು ಈ ಥರ ಒಂದು ಫಂಕ್ಷನ್ ಎಲ್ಲ ನಡಿಬೇಕಾರೆ ಇದನ್ನು ನಿಜ ಮಿಸ್ ಮಾಡಿಕೊಂಡ್ರೆ ಒಂಥರ ಲೈಫ್ ಲಾಂಗ್ ಒಂಥರ ತುಂಬ ಗಿಲ್ಟ್ ಫೀಲ್ ಆಗುತ್ತೆ. ಸೊ ಇಷ್ಟೇ. ಮತ್ತು ನಾಳೆ ಏನೋ ಭದ್ರಾವತಿ ಪೂರ್ತಿ ಕರೆಂಟ್ ಇಲ್ಲ ಅಂತ ಅಂತಿದ್ದಾರೆ. ಗೊತ್ತಿಲ್ಲ ಗೃಹ ಪ್ರವೇಶ ಬೆಳಗ್ಗೆ ಹೇಗಾಗುತ್ತೆ ಅಂತ. ಅದಕ್ಕೆ ಈಗ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ, ಒಂದು ಹೋಮ್ ಟೂರ್ ಥರ ಮಾಡಿದ್ದು. ಸೊ ನೋಡೋಣ ನಾಳೆ ಯಾವ ರೀತಿ ನಡೆಯುತ್ತೆ ಅಂತ. ಸೊ ಮತ್ತೆ ನಾಳೆ ಬೆಳಗ್ಗೆ ರೆಡಿ ಆದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ರೆಡಿಯಾಗಿದ್ದೀನಿ. ಸ್ಯಾರಿ ಇದು ನೋಡ್ಬೋದು, ತುಂಬ ವರ್ಷ ಆಗಿತ್ತು ಹೊಲಿಸಿಟ್ಟು. ಬಟ್ ಆದರೆ ಹಾಕ್ಕೊಂಡಿರಲಿಲ್ಲ, ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕರೆಂಟ್ ಕೂಡ ಹೋಯಿತು. ಗೊತ್ತಿಲ್ಲ, ಸಂಜೆವರೆಗೂ ಬರೋದಿಲ್ಲ ಅನಿಸುತ್ತೆ. ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಗೈಸ್, ಇವಾಗ ರೆಡಿಯಾಗಿ ಆಯಿತು. ಸೊ ಸ್ಯಾರಿ ನೋಡ್ಬೋದು. ಈಗ ಮುಂಚೆನೇ ಒಂದು 1 ಇಯರ್ ಆಯಿತು ಹೊಲಿಸಿಟ್ಟು, ಇವತ್ತೇ ಹಾಕ್ಕೊಳ್ತಾ ಇರೋದು. ಸೊ ಇವತ್ತು ಇದನ್ನೇ ಹಾಕ್ಕೊಳ್ಳೋಣ ಅಂತ. ಸೊ ಹೇಗೆ ಕಾಣಿಸ್ತಿದ್ದೀನಿ ಹೇಳಿ. ನಮ್ಮಮ್ಮ ಇವಾಗ ಬಂದರು ನೋಡಿ, ಹಿಂಗೆ ಕಾಣಿಸ್ತಿದ್ದಾರೆ. ಚೆನ್ನಾಗಿ ಕಾಣಿಸ್ತಿದ್ಯಾ? ನೀನೇ ರೆಡಿ ಅದ? ಫುಲ್ ತುರುಗಿ ಬೇರೆ ಬಂದ್ಬಿಡ್ರಿ. ಏನೇ ಒಂದಿನದಲ್ಲಿ ಸೊ ಗೈಸ್, ಇವಾಗ ಇಲ್ಲಿ ರೀಚ್ ಆದ್ವಿ. ಬೆಳಗ್ಗೆ ಆಲ್ರೆಡಿ ಹಾಲು ಉಗ್ಸಿದ್ದಾರೆ. ನಾವು ಅಷ್ಟು ಬೇಗ ಬರೋಕ್ಕಾಗಿಲ್ಲ. ಅಮ್ಮ ಎಲ್ಲ ಇಲ್ಲೇ ಇದ್ದರು.
ಪೂಜೆ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ದೇವ್ರನ್ನೆಲ್ಲ ಕೂರಿಸಿದ್ದಾರೆ. ಗಂಗೆ ಪೂಜೆ ಬೆಳಗ್ಗೆ ಮಾಡಿದ್ದಾರೆ. ಕರೆಂಟ್ ಹೋಗ್ಬಿಟ್ಟಿದೆ, ಹಾಗಾಗಿ ಅಷ್ಟು ಬರ್ತಾಯಿಲ್ಲ ವಿಡಿಯೋ. ಇವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕೂರಿಸ್ತಾರೆ. ಮೇಲ್ಗಡೆ ಏನೋ ಇನ್ನೊಂದು ಹೋಮ ಮಾಡಿಸ್ತಾರಂತೆ. ಸೊ ಎಲ್ಲ ಖಾಲಿ ಇದ್ದಾರೆ. ಓಂ ಶ್ರೀ ಗುರುಭ್ಯೋ ವಿದ್ಯಾಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀ ಶ್ರಾವಣ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ. ಹಡಗನ್ನು ಹತ್ತಿದಾಗ ಅದರಲ್ಲಿರುವ ಎಳೆ ಬಳ್ಳಿಗಳನ್ನು ಕಂಡು ಭಕ್ತರು ವಿಪರೀತ ಆಗಿ ಪುನಃ ಇಕ್ಕಟ್ಟನಾಗಿ ಇಲ್ಲ ಕಣೆ, ಅಲ್ಲಿ ಕಣೆ ಅಲ್ಲೋದ್ರು. ಒಳಗಡೆ ಪೂಜೆ ಆಗ್ತಾಯಿತ್ತು. ನಾವೆಲ್ಲ ಸ್ವಲ್ಪ ಹೊರಗಡೆ ಕೂತ್ಕೊಂಡಿದ್ವಿ. ಇವಾಗಂತೂ ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ. ಶಿವರಾತ್ರಿ ಆದಮೇಲೆ ಹೆಂಗಾಗುತ್ತೋ. ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ. ತುಂಬ ಜನ ಸೇರಿದ್ರು. ಪೂಜೆ ಆಗ್ತಿದ್ದಂಗೆ ಎಲ್ಲರೂ ಪ್ರಸಾದ ತಗೊಳ್ಳೋದಕ್ಕೆ ಮತ್ತು ಒಳಗಡೆ ಪೂಜೆ ಮಾಡೋದಕ್ಕೆ ಜನ ಫುಲ್ ಆಗೋದ್ರು. ಜಾಸ್ತಿ ಬೇಡ ಹಾಕ್ಸ್ಕೊಂಡ್ಬಿಟ್ಟೆ ವೀಡಿಯೋಗೋಸ್ಕರ. ಸೊ ಊಟ ಎಲ್ಲ ಮಾಡ್ಕೊಂಡು ಬಂದು ಇವಾಗ ಲಾಸ್ಟ್ ಫ್ಯಾಮಿಲಿ ಫೋಟೋ ತೆಗಿಸ್ತಾ ಇದ್ದೀವಿ. ಇದರಲ್ಲಿ ಇನ್ನೂ ಸ್ವಲ್ಪ ಸುಮಾರು ಜನ ಮಿಸ್ ಆಗಿದ್ದಾರೆ, ನನ್ನ ಕಸಿನ್ಸ್ ಎಲ್ಲ. ಸೊ ಇದು ಎಷ್ಟು ಜನ ಇದ್ದರೂ ಅಷ್ಟು ಜನದ ಮಾತ್ರ ತೆಗ್ದಿದ್ದೀವಿ. ಮನೆಗೆ ರೀಚ್ ಆದ್ವಿ. ಅಲ್ಲಿಂದ ಬಂದ್ವಿ. ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಹೋಗಬೇಕು ಸಂಜೆ. ಸೊ ಕರೆಂಟ್ ಬರಲಿಲ್ಲ ಇವತ್ತು. ಸೊ ಫೋಟೋಸ್ ವೀಡಿಯೋಸ್ ಎಲ್ಲ ಜಾಸ್ತಿ ಏನೂ ತೊಗೊಳಕ್ಕಾಗಲಿಲ್ಲ. ಸೊ ಎಷ್ಟು ವೀಡಿಯೋಸ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ಮತ್ತೆ ಸಂಜೆ ಹೋದ್ಮೇಲೆ ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ಇವಾಗ ಇಲ್ಲಿ ಮತ್ತೆ ಮನೆ ಹತ್ರ ಬಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಸೊ ಇವಾಗ ಮಧ್ಯಾಹ್ನ ಸ್ವಲ್ಪ ಊಟ ಮಿಕ್ಕಿದೆಯಲ್ಲ ಅದನ್ನೆಲ್ಲ ಈಗ ಊಟ ಮಾಡಬೇಕು. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಸಂಜೆನೂ ಸ್ವಲ್ಪ ಅಕ್ಕಪಕ್ಕದಲ್ಲೆಲ್ಲ ಊಟಕ್ಕೆ ಬಂದಿದ್ದರು. ಸಾಗರ್ ಬರ್ಡೇ ಮಾಡ್ತಾಯಿದ್ವಿ. ಯಾರು ಅಂದರೆ ನಮ್ಮ ಚಿಕ್ಕಪ್ಪನ ಮಗ, ಅಂದರೆ ನನಗೆ ತಮ್ಮ ಆಗಬೇಕು. ಹೋದ ವರ್ಷ ಅವ್ನ ಬರ್ಡೇ ಟೈಮಲ್ಲಿ ಪಾಯ ಪೂಜೆ ಮಾಡಿದ್ದು. ಈ ವರ್ಷ ಅವ್ನ ಬರ್ಡೇ ಟೈಮಲ್ಲಿ ಗೃಹ ಪ್ರವೇಶ ಮಾಡ್ತಾ ಇರೋದು. ಸೊ ಹಾಗಾಗಿ 2 ದಿನ ಹಿಂದೆನೇ ಇದ್ದಿತ್ತು ಬರ್ಡೇ. ಸೊ ಗೃಹ ಪ್ರವೇಶ ದಿನ ಕೇಕ್ ಕಟ್ ಮಾಡ್ಸೋಕ್ಕೆ ಅಂತೆಲ್ಲ ತಂದಿದ್ದಾರೆ. ಯಾಕೆ ಆಡ್ಲಿಲ್ವಾ ಅದು? ಸಾಕು ಬಿಡ, ಕೇಕ್ ಮೇಲೆ ಬೀಳಿಸ್ಬೇಡ ಬಿಡು. 21 ಅನ್ಸುತ್ತೆ ಚಪ್ಪಾಳೆ. 21 ಅಂತನ ಅವ್ಳು ಕೌಂಟ್ ಮಾಡ್ಕೊತಾವಳೆ. ಚಪ್ಪಾಳೆ ಚಪ್ಪಾಳೆ ಹೇಳಿರೋ. ನೋಡಿ ಇಷ್ಟು ಜನ ಸೇರಿದ್ದಾರೆ. ಇವರು ಬೇಗ ಮನೆಗೆ ಹೋಗ್ಬೇಕಂದ್ರೆ ಹ್ಯಾಪಿ ಬರ್ಡೇ, ಕಂಗ್ರ್ಯಾಚುಲೇಷನ್ಸ್. ಈ ವರ್ಷ ಬರ್ಡೇಗೆ ನಿನಗೆ ಹೊಸ ಮನೆ ಗೃಹ ಪ್ರವೇಶ ಗಿಫ್ಟ್ ನಿಮ್ಮ ಅಪ್ಪನ ಕಡೆಯಿಂದ. ಹಾಂ ಮತ್ತೆ ಮಾತಾಡು, ಏನಾದ್ರು ಹೇಳು, ನಾಚ್ಕೊಂತಾನೆ. ಆಗಿತ್ತು ಗೃಹ ಪ್ರವೇಶದ ಬ್ಲಾಗ್. ಏನೋ ಖುಷಿ ಆಯಿತು, ಎಲ್ಲರೂ ಬಂದು ನೀಟಾಗಿ ಎಲ್ಲ ಚೆನ್ನಾಗಾಯಿತು.
ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿ ತುಂಬ ವರ್ಷ ಆಗಿತ್ತು ಈ ಥರ. ನಾನಂತೂ ಬೆಂಗಳೂರಲ್ಲಿ ಇರೋದ್ರಿಂದ ಈ ಥರ ಫಂಕ್ಷನ್ಸ್ಗಳು ತುಂಬ ಮಿಸ್ ಮಾಡ್ಕೊತಿದ್ದೆ. ಇವತ್ತೊಂಥರ ಎಲ್ಲ ಚೆನ್ನಾಗಾಯಿತು. ಮತ್ತು ಇವನ್ ಬರ್ಡೇನೂ ಅಷ್ಟೇ ಇವತ್ತೆಲ್ಲ ಮಾಡಿದ್ರು. ಇವನ್ ಬರ್ಡೇಗೆ ಮನೆ ಓಪನ್ ಮಾಡಿಸ್ಬೇಕು ಅಂತ ಇದ್ದಿದ್ದು, ಬಟ್ ಆದರೆ ಅದೇ ಡೇಟ್ ಬಂದಿರಲಿಲ್ಲ, ಹಂಗಾಗಿ ಅದೇ ಇವತ್ತಿಗೆ 2 days ಆಗಿತ್ತು. ಸೊ ಬರ್ಡೇನೂ ಚೆನ್ನಾಗಾಯಿತು, ಎಲ್ಲ ಚೆನ್ನಾಗಾಯಿತು ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಬಾಯ್.